ರೈತರ ಹೋರಾಟಕ್ಕೆ, ರೈತರ ಜೀವನ ತೋರುತ್ತಿರುವ ಕೋಟಂಡಿ ಜಯಪಾಲ್ ಫೈನಾನ್ಸ್ಗೆ, ಒಂದು ಮಾಡುತ್ತಿರುವ ಜಯಪಾಲ್ ಫೈನಾನ್ಸ್ಗೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತರ ಹೋರಾಟಕ್ಕೆ, ರೈತರನ್ನು ಜೀವನ ಅಂತ ಇರುತ್ತಿರುವ ಜಯಪಾಲ್ ಫೈನಾನ್ಸ್ಗೆ, ರೈತರ ಹೋರಾಟಕ್ಕೆ, ರೈತರ ರಕ್ತವನ್ನು ಹೀರುತ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ, ರೈತರ ರಕ್ತವನ್ನು ಹೀರುತ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ, ಅನ್ಯಾಯ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಅನ್ಯಾಯ ಮಾಡುತ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ, ಧಿಕ್ಕಾರ, ಧಿಕ್ಕಾರ, ಅನ್ಯಾಯ ಮಾಡುತ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ, ಧಿಕ್ಕಾರ, ಧಿಕ್ಕಾರ, ರೈತರ ರಕ್ತವನ್ನು ಹೀರುತ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ, ಧಿಕ್ಕಾರ, ಧಿಕ್ಕಾರ, 420 ಕೆಲಸ ಮಾಡ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ, ಧಿಕ್ಕಾರ, ಧಿಕ್ಕಾರ, 420 ಕೆಲಸ ಮಾಡುತ್ತಿರುವ ಜನಸ್ಪಾಲ್ ಫೈನಾನ್ಸ್ ಕಂಪನಿ ಅವರಿಗೆ. ಧಿಕ್ಕಾರ, ಧಿಕ್ಕಾರ. ನಮಸ್ಕಾರ, ನನ್ನ ಹೆಸರು ಪ್ರಭಾಕರ್ ಅಂತ ಹೇಳ್ಬಿಟ್ಟು ನಾ ಮೈಸೂರು ತಾಲೂಕು ಅಧ್ಯಕ್ಷರು. ಈ ಜನ ಫೈನಾನ್ಸ್ ಅಂತ ಏನಿದೆ ನೋಡಿ, ಇದು ಒಂಥರ ಜಿಗಣೆ ಇದ್ದಂಗೆ. ಜನಗಳಿಗೆ ಹೇಳೋದು ಒಂದು, ಮಾಡೋದು ಇನ್ನೊಂದು. ಒಂದು ಹೌಸಿಂಗ್ ಲೋನ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಇದ್ರ ಪ್ರಕಾರ 7ರಿಂದ 8%, 9% ಇಷ್ಟರೊಳಗಡೆನೆ ಇರುತ್ತೆ. ಯಾವ್ದೇ ಆದ್ರೂ ಅಷ್ಟರೊಳಗಡೆನೆ ಇಲ್ಲಿ ಬರೋದು ಹೌಸಿಂಗ್ ಲೋನ್ ಅಂದ್ರೆ. ಇಲ್ಲಿ 21% ಬಡ್ಡಿ ಹಾಕಿದ್ದಾರೆ. ಪಾಪ ರೈತರಿಗೆ ಏನು ಗೊತ್ತಿಲ್ಲ, ಏನೋ ಲೋನ್ ಕೊಡುತ್ತೆ ಅನ್ನೋ ಆಸೆಗೆ ತಗೊಂಡಿದ್ದಾರೆ. ಸಿದ್ದರಾಜು ಅಂದ್ಬಿಟ್ಟು ನಮ್ಮ ಇಲ್ಲಿ ಯಾವ ರಾಮನಹಳ್ಳಿ, ಹಳೆ ರಾಮನಹಳ್ಳಿ ಅಂತ ಬರುತ್ತೆ, ಇಲ್ಲಿ ಮೈಸೂರು ತಾಲೂಕು ಕಿಲ್ವಾಲ ಹೋಬಳಿ ಹಳೆ ರಾಮನಹಳ್ಳಿ ಅಂತ ಬರುತ್ತೆ. ಅವರು ಏನೋ ಲೋನ್ಗೆ ಆಸೆಗೆ ಬಂದಿದ್ದಾರೆ. ಬಂದಾಗ ಇವ್ರು ಯಾರೋ ಹೇಳೋರು ಬೇರೆ ಇರ್ತಾರೆ, ಹೇಗೆ ಇಲ್ಲಿ ಆ ರೀತಿ ಈ ರೀತಿ ಅವ್ರಿಗೇನೋ ಉಪ್ಸಿ ಕೊಡ್ಸೋದೇ ಬೇರೆ ಇರ್ತಾರೆ. ಅವರು ಇವ್ರಿಗೆಲ್ಲ ಏನೋ ಮಾಡು 10 ಲಕ್ಷದ 30,000, 40,000 ಲೋನ್ ತಗೊಂಡಿದ್ದಾರೆ. ಇವರು ಕೊಟ್ಟಿರೋದು 9,70,000. ಮಿಕ್ಕಿ ದುಡ್ಡು ಏನ್ ಮಾಡಿದ್ದಾರೆ? ಮಿಕ್ಕಿ ದುಡ್ಡು ಪ್ರೊಸೆಸಿಂಗ್ ಚಾರ್ಜ್ ಅಂತೆ. ಎಷ್ಟು ಸುಮಾರು 1 ಲಕ್ಷ ಚಿಲ್ಲರೆನಾ? ಇಲ್ಲ, ಅಲ್ಲಿಗೆ 70,000 ಗಂಟೆ ಬರ್ತು. 65ರಿಂದ 70,000 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜೇ ಹೊಂಟೋಗ್ಬಿಡ್ತು. ಈಗ ರೈತರುಗಳು ಪ್ರೊಸೆಸಿಂಗ್ ಚಾರ್ಜ್ 70,000 ಹೊಂಟೋಗ್ಬಿಟ್ರೆ 10 ಲಕ್ಷ ಲೋನ್ ತಗೊಂಡು ಎಷ್ಟು ವರ್ಷ ಆಯ್ತು ತಗೊಂಡಲ್ಲ? 4 ವರ್ಷ ಏನಾಗಿರ್ಬೋದು, 4 ವರ್ಷ ಆಗೈತಾ? 4 ವರ್ಷ ಆಗೈತೆ. ದುಡ್ಡು ಕಟ್ಟಿದ್ದಾರೆ ಈಗ? ಈಗ ಅವರು 10,45,000 ರೂಪಾಯಿ ದುಡ್ಡು ಕಟ್ಟಿದ್ದಾರೆ. ಕಟ್ಟಿದ್ದಾರೆ. 10,40,000 ಮತ್ತೆ ಏನ್ ಕೊಡ್ಬೇಕಂತ ಹೇಳ್ತಾರೆ? ಮತ್ತೆ 14.5 ಲಕ್ಷ ಕಟ್ಟಿ ಅಂತ. ಮತ್ತೆ 14 ಲಕ್ಷ. ಅದು ಏನಾಯ್ತು ಅಂದ್ರೆ, ಈಗ ಕಟ್ತಾ ಇದ್ರು, ಕಟ್ಕ ಬಂದಿದ್ದಾರೆ. ಕಟ್ಕ ಬಂದಾಗ ಸಿದ್ದರಾಜಿಗೆ ಆಕ್ಸಿಡೆಂಟ್ ಆಯ್ತು. ಅವ್ನಿಗೆ ಜ್ಞಾನ ಶಕ್ತಿನೇ ಬಂದ್ಬಿಟ್ಟಿದೆ. ಫ್ಯಾಮಿಲಿ ಈಗ ಹೆಣ್ಮಕ್ಳು ಇರೋದು, ಅವ್ರ ಮನೆಯಲ್ಲಿ ದುಡಿಯೋರಿಲ್ಲ. ಈಗ ಆದ್ರೆ ಅವ್ರಿಗೆ ಸೂಸೈಡ್ ಆಗಿ ಅಂದ್ರೆ ಇದಾಗ್ಬಿಟ್ಟು ಆಕ್ಸಿಡೆಂಟ್ ಆಗಿ ಅವರು ಇಟ್ಕೊಟ್ಟೋಗ್ಬಿಟ್ಟಿದ್ರು. ಅವರು ಕೋಮಾಕ್ ಹೋಗಿದ್ರು. ಕೋಮಾಕ್ ಹೋಗಿ ಬದುಕಿದ್ದಾರೆ. ಪಾಪ ನಾವು 2-3 ಸಲ ಬಂದು ಮಾತಾಡ್ದು. ನಾವು ಹೇಳ್ದು, ಒಂದು 7 ಲಕ್ಷ ತನಕ ಕಟ್ಟಿಸ್ಕೊಡ್ತೀವಿ, ಇರೋದ್ರಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಪಾಪ ಅವ್ರಿಗೂ ಅನ್ಯಾಯ ಆಗಿದೆ. ಈಗ 10 ಲಕ್ಷ ದುಡ್ಡು ಕಟ್ಟಿದ್ದಾರೆ. ಇನ್ನೂ 14 ಲಕ್ಷ ಎಲ್ಲಿಂದ ತಂದು ಕಟ್ತಾರೆ ಅವರು? 21% ಬಡ್ಡಿ ಹಾಕಿರೋದು ನೀವು. ಅಂದ್ರೆ ಈ ಖಾಸಗಿ ಬ್ಯಾಂಕ್ ಅವರು ಜನಗಳ ಸುಳಿವೆ ಮಾಡಕ್ಕೆ ಖಾಸಗಿ ಜನಗಳು, ಖಾಸಗಿ ಬ್ಯಾಂಕ್ಗಳು ಒಂದ್ ಕಡೆ ಅಂತಲ್ಲ, ಇಡೀ ನಮ್ಮ ಮೈಸೂರಲ್ಲಿ ಬೇರೆ ಕಡೆನೂ ಮಾಡ್ತಾ ಇದಾರೆ. ಮೈಸೂರಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ. ಬರೀ ದಂಧೆನೇ ಆಗ್ಬಿಡೈತೆ ಇದು. ಪ್ರೈವೇಟ್ ಬ್ಯಾಂಕ್ನವರು ಹೇಳೋದೇ ಒಂದು, ಮಾಡೋದ್ ಇನ್ನೊಂದು. ಸದ್ಯಕ್ಕೆ ಅವ್ರಿಗೆ ಏನಂದ್ರೆ ಬಿಸ್ನೆಸ್ ಆಗ್ಬೇಕು, ಏನೋ ದೊಡ್ಡದಾಗಿ ಹೇಳ್ತಾರೆ ಅವ್ರಿಗೆ. ನಿಮ್ಗೆ 7% ಕೊಡ್ತೀವಿ, ಫೋನ್ ಮಾಡೋದು 7% ಅಲ್ಲಿ ಕೊಡ್ತೀವಿ, ನಿಮ್ಗೆ 8% ಅಲ್ಲಿ ಕೊಡ್ತೀವಿ, ನಿಮ್ಗೆ ಬದಲಾಯಿಸ್ಕೊಟ್ಬಿಡ್ತೀವಿ. RBI ರೂಲ್ಸ್ ಎಲ್ಲ ವೈಲೇಟ್ ಮಾಡ್ತಿದ್ದಾರೆ ಇವರು. RBI ರೂಲ್ಸ್ ಅಲ್ಲಿ ಹೌಸಿಂಗ್ ಲೋನ್ 21% ಐತೆ ಅಂತ ನನಗ್ ಗೊತ್ತಿಲ್ಲ. ನಾನು ಓದಿಲ್ಲ ಅಷ್ಟೊಂದು ನಾನು. ಆದ್ರೆ 21% ಐತೆ ಅಂತ ನನಗ್ ಗೊತ್ತಿಲ್ಲ. ಅದು ಏನ್ ಗೊತ್ತೋ ಅದು. ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳೇ 10%, 7% ಇದೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ 7ರಿಂದ 7.5, 8% ಒಳಗಡೆ ಇದೆ. ಆಮೇಲೆ ಇವರು ಫ್ಲಾಟ್ ಇಂಟ್ರೆಸ್ಟ್ ಹಾಕ್ತಾರೆ. ಇವರು ಇಂಟ್ರೆಸ್ಟ್ ಹಣ ಕಟ್ಕೊಂಡು ಬಡ್ಡಿ ಕಮ್ಮಿ ಮಾಡೋದಿಲ್ಲ. ಬಡ್ಡಿ ಕಮ್ಮಿ ಮಾಡೋದಿಲ್ಲ ಇವರು. ಕೊನೆ ಕಂತಿಗೂ ಕೊನೆ ಅಲ್ಲಿ ಇವ್ರು ರೈತರಿಗೆ ಏನೋ ಗೊತ್ತೇ ಇರೋದಿಲ್ಲ. ಪಾಪ ಅವ್ರು ನಮ್ಮನ್ನ ಕರ್ಕೊಂಡ್ ಬಂದು ಏನೋ ಮಾಡಿರಲ್ಲ. ಅವತ್ತೇನೋ ಆಚೆಗೆ ದುಡ್ಡು ಬೇಕಾಗಿರುತ್ತೆ. ಈಗ ಏನೋ ಒಂದು ಸಹಾಯ ಪರಿಸ್ಥಿತಿಲಿ ಒಂದ್ ಮನೆ ಕಟ್ಕೊಳ್ಳೋಣ ಅಂತ ಮಾತಾಡಿದ್ರೆ, ಈಗ ಮನೆ ಕಟ್ಬಿಟ್ಟು ಈಗ ಅವರು ಜೀವನನೇ ನಾಶ ಮಾಡ್ಕೊಳ್ಳೋ ಸ್ಥಿತಿ ಆಗ್ಬಿಟ್ಟಿದೆ ಅವ್ರದ್ದು. ಯಾಕೆಂದ್ರೆ ಮನೆ ಕಟ್ಟೋದು ನೆಮ್ಮದಿಯಾಗಿರೋಣ ಅಂತ ಅಲ್ಲಿ ಬಹಳಷ್ಟು ಬ್ಯಾಂಕ್ಗಳು ಮೈಸೂರಲ್ಲಿ ತಲೆ ಇಟ್ಟಿದೆ ಅಂತ ಹೇಳ್ತಿದ್ದಾರೆ. ರೈತ ಸಂಘ ಈ ಬ್ಯಾಂಕ್ಗಳ ಮುಚ್ಚೋದಕ್ಕೆ ಕ್ರಮ ತಗೊಳುತ್ತಾ? ನಾವು DC ಅವರಿಗೆ ಇವ್ರಿಗೆಲ್ಲ ಬೇಕಾದಷ್ಟು ಮನೆ ಮಾಡಿದೀವಿ. ಅವರು ಇನ್ನು ಏನು ಸರಿಯಾಗಿ ಕ್ರಮ ತಗೋತಲ್ಲ, ಹೇಳ್ತೀವಿ ಮಾಡ್ತೀವಿ. ಅವರು ಏನೋ ಒತ್ತಡ ಇದೆಯೋ ಗೊತ್ತಿಲ್ಲ. ಈಗ ಈ ಹೋರಾಟದಲ್ಲಿ ರೈತ ಬ್ಯಾಂಕ್ ಏನ್ ಹೇಳ್ತಾರೆ?
ಬ್ಯಾಂಕ್ನವ್ರು ಏನ್ ಹೇಳ್ತಾರೆ ಅಂದ್ರೆ ನಾವ್ ಮೇಲ್ನವ್ರು ನಮ್ದೇನು ಇಲ್ಲ ಅಂತ ಹೇಳ್ತಾರೆ ಇವ್ರು. ಇವ್ರ ಮೇಲೆ ಏನು ಒತ್ಕೊಳಕ್ಕೆ ರೆಡಿ ಇಲ್ಲ ಇವ್ರು. ಅದಕ್ಕೆ ಇವರು ಇವತ್ತು ಇದ್ ಮಾಡಿದ್ವಿ. ಆದ್ರೆ ಮನೆ ಹತ್ರ ಬಂದು ಧಮಕಿ ಏನಾರು ಹಾಕ್ತಾರ? ಅದೇ ಜಾಸ್ತಿ ಆಗಿರೋದು, ಅದಕ್ಕೋಸ್ಕರನೇ ಇವತ್ತು ಇದ್ ಮಾಡ್ತಾರೆ. ಮನೆ ಹತ್ರ ನೋಟಿಸ್ ಹಾಕೋದ್ರಿಂದ ಹರಾಜು ಮಾಡ್ತೀವಿ, ಎದುರಿಸೋದು ಈ ತರ ಎಲ್ಲ ಮಾಡ್ತಾರೆ. ಜನ ನೋಡ್ಲಿ ಬಿಡಿ. ಈಗ ಅವರು ಒಂಥರ ಅಂದ್ರೆ ಮರ್ಯಾದೆ ವಸ್ತು, ರೈತರು ಅಂದ್ರೆ ಮರ್ಯಾದೆ ವಸ್ತು ಅಂತ ಅವ್ರು ಏನಂತಂದ್ರೆ ಜೀವನಕ್ಕೆ ಅಂತಾನೂ ಅವ್ರಿಗೆ ಜೀವಕ್ಕಿಂತಾನು ಮರ್ಯಾದೆ ಜಾಸ್ತಿ ದೊಡ್ಡ ಅಂತ ಅನ್ಕೊಂಡಿರೋದು. ಅವ್ರು ಸಾಯಕ್ ಹೋಗಿದ್ರು, ನಾವು ಆದಷ್ಟು ಹೇಳಿದೀವಿ ಡ್ಯಾಡಿ ನಾವ್ ಇದೀವಿ ಅಂತ ಇಲ್ಲಿ ಒಂದು ಭರವಸೆ ಕೊಟ್ಕೊಂಡು ಅವ್ರನ್ನ ಒಂದು ಇದಕ್ಕೆ ಇಟ್ಟಿದೀವಿ. ಈ ತರ ಆದ್ರೆ ಈ ಹೋರಾಟ ನೀವು ತಾರ್ಕಿಕ ಅಂತ ತಗೊಂಡ್ ಹೋಗ್ತೀರಾ? ಈಗ ಖಂಡಿತವಾಗ್ಲೂ ಅಷ್ಟಂತೂ ಸುಮ್ನೆ ಬಿಡಲ್ಲ. ತಾರ್ಕಿಕ ಅಂತ್ಯ ಅಂದ್ರೆ ಅವ್ರಿಗೆ ನ್ಯಾಯ ಸಿಗೋ ಅಂತಾನು ಬಿಡಲ್ಲ. ಲೋನ್ ತಗೊಂಡಿದ್ವು ನಾವು, ನಮ್ಗೆ ಇಷ್ಟು ಇಂಟ್ರೆಸ್ಟ್ ರೇಟ್ ಒಂದು ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗಿತ್ತಿಲ್ಲ. ಇವರು ಎಲ್ಲಾ ರೀತಿಯಲ್ಲೂ ಸೈನ್ ಮಾಡಿಸ್ಕೊಟ್ಟು ಮನೆ ಹತ್ರ ಬಂದು ಮಕ್ಳು ಮರಿಗೆಲ್ಲ ಪ್ರೆಸರ್ ಮಾಡೋದು, ಮನೆ ಹತ್ರ ಬಂದು ಅವಮಾನ ಮಾಡೋದು, ನಿಮ್ಮನ್ನೆಲ್ಲ ಇಸ್ಪೇಲ್ ಹಾಕ್ತೀವಿ, ಮನೆಗ್ ಬೀಗ ಹಾಕತ್ತೀವಿ ಅಂತ ಸಖತ್ತು ಬ್ಲಾಕ್ ಮೇಲ್ ಮಾಡ್ತಿದ್ರು. ಅದರಿಂದ ನಾವು ಈಗ ಒಂದು ವರ್ಷದಿಂದಗಡೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನಾವು EMI ಕಟ್ಟಕ್ ಒಂದ್ ಸ್ವಲ್ಪ ಫೇಲ್ ಆಯ್ತು. ಈಗ ನಾವು ಸ್ವಲ್ಪ ನಮ್ ಕೈಲಿ ಅಷ್ಟು ಕಟ್ಟಕ್ ಆಗಲ್ಲ. ತಿಂಗಳು 22 ಚಿಲ್ಲರೆ ಕಟ್ಕೊ ಬರ್ತಿದ್ದೋ, 5 ವರ್ಷದಿಂದ ಕಟ್ಕೊ ಬಂದಿದೀವಿ. 10,45,000 ದುಡ್ಡು ಕಟ್ಟಿದೀವಿ. ಇವಾಗ ನಮ್ಗೆ ವ್ಯಾಪಾರದ ಜಾಗದಲ್ಲಿ ಮನೆ ಹತ್ರ ಎಲ್ಲ ಬಂದು ಬ್ಲಾಕ್ ಮೇಲ್ ಮಾಡೋದು, ಬೀದಿಗಳು ಹಾಕ್ತಿವಿ ಅಂತ ಅನ್ನೋದು, ಮನೆ ಸೀಜ್ ಮಾಡ್ತೀವಿ ಅಂತ ಅವಮಾನ ಮಾಡ್ತಾ ಇದ್ರು. ಆಗ ಹಂಗು ನಾವು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ವು. ಆದ್ರೂ ಈಗ ನಾವು ನಮ್ಗೆ ಅಷ್ಟು ಕಟ್ಟಕ್ಕಾಗಲ್ಲ, ಸ್ವಲ್ಪ ಕ್ಲಿಯರ್ ಮಾಡ್ಕೊಡಿ ಅಂತ ಬಂದು ಕೇಳ್ತಾ ಇದೀವಿ. ಇವರು 14.5 ಕಟ್ಟಗಂಟನ ನಾವು ಕ್ಲಿಯರ್ ಮಾಡ್ಕೊಡಲ್ಲ ಅಂತ ಇದಾರೆ. ಎಷ್ಟು ಸಾಲ ತಗೊಂಡಿದ್ರಮ್ಮ ನೀವು? 10 ಲಕ್ಷ ಸಾಲ ತಗೊಂಡಿದೀನಿ. ಎಷ್ಟು ಕಟ್ಟಿದಿರಿ? 10,45,000 ಕಟ್ಟಿದೀನಿ ಸರ್. ನೀವು ಎಷ್ಟು ಕಟ್ಟಬೇಕಂತ ಹೇಳ್ತಾವ್ರೆ? 14 ಲಕ್ಷ ಕಟ್ಟಬೇಕು ಅಂತ ಕೇಳ್ತಾ ಇದಾರೆ. 14 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದಾರೆ. ನಮ್ಗೆ ಇದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಸರ್. ಆಗ ನಮ್ಗೆ ಇಷ್ಟು ರೇಟ್ ಜಾಸ್ತಿ, ಇಷ್ಟು ಇಂಟ್ರೆಸ್ಟ್. ಏನಕ್ಕೆ ಸಾಲ ತಗೊಂಡಿದ್ರಿ ಸರ್? ಮನೆ ಕಟ್ಟಕ್ ಎಷ್ಟು ವರ್ಷ ಆಯ್ತು ತಗೊಂಡು ನೀವು? 5 ವರ್ಷ ಆಯ್ತು ಕಟ್ಟಕ್. 5 ವರ್ಷ ಆಯ್ತು. ಈಗ ಇವತ್ತು ನಮ್ ಸಂಸಾರ ಉಳಿಸ್ಕೋಬೇಕು, ನನ್ ಮಕ್ಳನ್ನ ನಮ್ಮ ಯಜಮಾನ್ ಉಳಿಸ್ಕೋಬೇಕು ಅನ್ನೋದೊಂದು ಸಲುವಾಗಿ ನಾ ಬಂದ್ ನಿಂತಿದ್ದೀನಿ. ನನ್ಗೊಂದು ನ್ಯಾಯ ಕೊಡ್ಸ್ಕೊಡ್ಬೇಕಷ್ಟೇ ಸರ್.